ನಮಸ್ತೆ ಸರ್. ಐವಿಷ್ ಟಿವಿಯ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಅದ್ಭುತವಾಗಿ ಮೂಡಿ ಬರ್ತಾ ಇವೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಶೇಷ ಕಾರ್ಯಕ್ರಮಗಳು ತುಂಬ ಉಪಯುಕ್ತಕಾರಿಯಾಗಿವೆ. ಇನ್ನು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತಾವು ತಿಳಿಸುವಂತಹ ಮನೆ ವೈದ್ಯವು ತುಂಬ ಸರಳ ಮತ್ತು ಉಪಯುಕ್ತವಾಗಿದೆ ಮತ್ತು ಸರಳವಾಗಿ ನಮಗೆ ಸಿಗ್ತಕ್ಕಂಥ ಪದಾರ್ಥಗಳನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಾ. ನನ್ನ ಹೆಸರು ಬಂದ್ಬಿಟ್ಟು ರಾಮಕೃಷ್ಣ ಅಂಥೇಳಿ ದಾವಣಗೆರೆಯಿಂದ ಪತ್ರ ಬರೆಯುತ್ತಿದ್ದೇನೆ. ಅತಿಯಾದ ತೂಕದ ಸಮಸ್ಯೆಯಿಂದ ಬಳಲ್ತಿದ್ದೇನೆ ಹಾಗೂ ನನಗೆ ಸ್ವಲ್ಪ ಫ್ಯಾಟಿ ಲಿವರ್ ಸಮಸ್ಯೆ ಇದೆ. ಇದಕ್ಕೆ ಯಾವ ರೀತಿ ನಾವು ಮನೆಯಲ್ಲಿ ವೈದ್ಯವನ್ನು ಮಾಡ್ಕೊಳ್ಬೇಕು? ಫ್ಯಾಟಿ ಲಿವರ್ ಈಗ ಪ್ರಾರಂಭಿಕ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಪರಿಹಾರ ನೀವು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಮನೆ ವೈದ್ಯ ಕಾರ್ಯಕ್ರಮದಿಂದ ನಮಗೆ ತುಂಬ ಅನುಕೂಲವಾಗ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೇವೆ. ದಾವಣಗೆರೆಯಿಂದ ರಾಮಕೃಷ್ಣ ಅಂತೇಳಿ. ಸೊ ಇದರಲ್ಲಿ ಏನಂದರೆ ಅವ್ರ ವಯಸ್ಸು ಎಷ್ಟಂತ ಬರೆದಿಲ್ಲ. ಸೊ ಹಾಗೆ ಇವರು ಮದ್ಯಪಾನಿನೋ ಅಥವಾ ಮಾಂಸಾಹಾರಿನೋ ಸಸ್ಯಾಹಾರಿನೋ ಅಂತಲೂ ಕೂಡ ಬರೆದಿಲ್ಲ. ಸ್ನೇಹಿತರೆ, ರಾಮಕೃಷ್ಣ ಅವ್ರಿಗೆ ತೂಕ ಜಾಸ್ತಿ ಇದೆ ಮತ್ತು ಅವರಿಗೆ ಫ್ಯಾಟಿ ಲಿವರ್ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದೆ ಅಂತ ತಿಳಿಸಿದ್ದಾರೆ. ಸೊ ಈ ಫ್ಯಾಟಿ ಲಿವರ್ ಆಗಿರ್ಬೋದು, ಅತಿಯಾದ ತೂಕ ಜಾಸ್ತಿ ಆಗೋದು ಬಹಳ ಮುಖ್ಯವಾಗಿ ಕಾರಣ ಏನಂತಂದರೆ ತಮಗೆಲ್ಲ ಗೊತ್ತಿರುವಾಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಳದೇ ಇರುವಂಥದ್ದು, ಹಾಗೆ ಫುಡ್ ಹ್ಯಾಬಿಟ್ ಅಂತ ಏನು ಹೇಳ್ತೀವಲ್ಲ, ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಳದೇ ಇರುವಂಥದ್ದು, ಮತ್ತು ನಮ್ಮ ದಿನಚರಿ ಅಂದರೆ ನಮ್ಮ ಬೆಳಿಗ್ಗೆ ಎದ್ದಾಗಿಂದ ನಾವು ಸಾಯಂಕಾಲ ಮಲಗೋವರೆಗೆ ಏನು ನಮ್ಮದು ಕ್ರಿಯೆಗಳು ನಡೀತೇವಲ್ವ, ಅದನ್ನು ಸರಿಯಾಗಿ ಇಲ್ಲದೇ ಇರೋದ್ರಿಂದ ಈ ಒಂದು ಸಮಸ್ಯೆ ಬರುತ್ತೆ. ಹಾಗೆಯೇ ಈ ಫ್ಯಾಟಿ ಲಿವರು ಕೂಡ ಅಷ್ಟೇ, ಅತಿಯಾದ ತೂಕ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಕಾರಣ ಏನಾಗಿದೆ ಅಂದರೆ ಇವ್ರದ್ದು ಆಹಾರದಲ್ಲಿ ಅತ್ಯಂತ ಹೆಚ್ಚು ಕೊಬ್ಬಿನಂಶ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಾ ಇರ್ತಾರೆ ಮತ್ತು ದೈಹಿಕವಾಗಿ ಅವರು ಶ್ರಮ ಪಡೋದಿಲ್ಲ. ಸೊ ಅಂಥ ಸಮಯದಲ್ಲಿ ಏನಾಗ್ತದೆ, ಈ ಒಂದು ಫ್ಯಾಟಿ ಲಿವರ್ ಸಮಸ್ಯೆ ಉದ್ಭವ ಆಗ್ತದೆ. ಹಾಗೆಯೇ ಇವರಿಗೆ ಮಾಂಸಾಹಾರಿಗಳಾಗಿದ್ದರೆ ವಾರದಲ್ಲಿ 2 ಸರಿ 3 ಸರಿ ಮಾಂಸಾಹಾರ ತಿನ್ನುವಂಥದ್ದು, ಮತ್ತು ರಾತ್ರಿ ತಡವಾಗಿ ಊಟ ಮಾಡುವಂಥದ್ದು, ಮತ್ತು ತಡವಾಗಿ ಊಟ ಮಾಡದೆ ಯಾವುದೇ ಶಾರೀರಿಕ ಶ್ರಮ ಇಲ್ಲದೆ ಮಲಗುವಂಥದ್ದು ಏನಾಗ್ತದೆ, ನಮಗೆ ಈ ಲಿವರ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಲ್ಲಿ ಏನಾಗ್ತದೆ, ಜಾಸ್ತಿ ಕೆಟ್ಟು ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಅಂತ ಏನು ಹೇಳ್ತೀವಲ್ಲ ಅದು ಕಲೆಕ್ಷನ್ ಆಗಿಬಿಟ್ಟು ಈ ಥರ ಫ್ಯಾಟಿ ಲಿವರ್ ಅಂದರೆ ಫ್ಯಾಟ್ಸ್ ಜಾಸ್ತಿ ಕಲೆಕ್ಟ್ ಆಗಿಬಿಟ್ಟು ಈ ಥರ ಸಮಸ್ಯೆ ಬರುವಂಥ ಸಂಭವ ಇರುತ್ತೆ. ಸೊ ಹೀಗಾಗಿ ಸ್ನೇಹಿತರೆ, ನಾವು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ಅಧಿಕ ತೂಕ ಮತ್ತು ಫ್ಯಾಟಿ ಲಿವರ್ ಸಮಸ್ಯೆಗೆ ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಜೀವನ ಒಂದು ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು. ಹಾಗೆ ನಮ್ಮ ಶಾರೀರಿಕ ವ್ಯಾಯಾಮವನ್ನು ಹೆಚ್ಚಾಗಿ ನಾವು ಮಾಡಬೇಕಾಗ್ತದೆ. ಸೊ ಭಾಳ ಮುಖ್ಯವಾಗಿ ಆಹಾರದಲ್ಲಿ ಹೇಳೋದಂತಂದರೆ ನಾವು ಈ ಮೂಲಂಗಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಅಥವಾ ಬೀಟ್ರೂಟ್ ಆಗಿರ್ಬೋದು, ಅಥವಾ ಕರಿಬೇವು ಆಗಿರ್ಬೋದು, ಈ ಥರ ಏನು ವೆಜ್ ಸಲಾಡ್ ಅಂತ ಏನು ಹೇಳ್ತೀವಲ್ವ ನಾವು, ಅನ್ನದಷ್ಟೇ ಅಥವಾ ಮುದ್ದೆಯಷ್ಟೇ ತೂಕದಲ್ಲಿ ನಾವು ಅದನ್ನು ತಿನ್ನಬೇಕು. ಸುಮಾರು ನಾವೊಂದು 100 ಗ್ರಾಮಷ್ಟು ಅನ್ನ ತಿಂದರೆ 100 ಗ್ರಾಮಷ್ಟು ತರಕಾರಿನ ಪ್ರತಿ ಊಟದಲ್ಲೂ 3 ಊಟದಲ್ಲೂ ಕೂಡ ನಾವು ತರಕಾರಿನ ಹೆಚ್ಚಾಗಿ ಸೇವನೆ ಮಾಡಿದಾಗ ಏನಾಗ್ತದೆ, ನಮ್ಮದು ಜೀರ್ಣಕ್ರಿಯೆ ಉತ್ತಮವಾಗಿಬಿಟ್ಟು ಏನಾಗ್ತದೆ, ಈ ಲಿವರ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಹಾಗೆಯೇ ನಮಗೆ ಈ ಒಂದು ತೂಕದ ಸಮಸ್ಯೆನೂ ಕೂಡ ಕಡಿಮೆ ಆಗ್ತಾ ಬರ್ತಿದೆ. ಅತಿ ಜಾಸ್ತಿ ತೂಕ ಇರೋದ್ರಿಂದ ಈ ಒಂದು ತರಕಾರಿನ ಮತ್ತು ಈ ಆಹಾರವನ್ನು ಈ ರೀತಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಿದಾಗಲೂ ಕೂಡ ನಮಗೆ ಕಡಿಮೆ ಆಗ್ತಾ ಬರ್ತದೆ ಒಂದು ಭಾಗ. ಸೊ ಎರಡನೇದು ಏನಂತಂದರೆ, ನಾವು ಯಾವುದೇ ಆಹಾರ ಪದಾರ್ಥವನ್ನು ಊಟ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 15ರಿಂದ 20 ಬಾರಿ ಅಗ್ದು ನಿಧಾನವಾಗಿ ಆ ಜೀರ್ಣಕ್ರಿಯೆ ಚೆನ್ನಾಗಿ ಈ ಬಾಯಲ್ಲೇ ಆಗಬೇಕು. ಯಾಕಂದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಹಲ್ಲಿನ ಕೆಲಸವನ್ನು ನಾವು ಜಠರದಲ್ಲಿ ಕರಳುಗಳಿಗೆಲ್ಲ ಕೊಡ್ತಾ ಇದ್ದೀವಲ್ವ, ಆ ಥರ ಆಗಬಾರ್ದು. ಕೆಲವರು ನುಂಗ್ಬಿಡ್ತಾರೆ, ಅನ್ನ ಆಗಿರ್ಬೋದು ತರಕಾರಿಗಳನ್ನೆಲ್ಲ ಸರಿಯಾಗಿ ಅಗೆಯೋದಿಲ್ಲ. ಸೊ ಅಂಥ ಸಮಯದಲ್ಲಿ ಏನಾಗ್ತದೆ, ಜೀರ್ಣಕ್ರಿಯೆಯೂ ಕೂಡ ಸರಿಯಾಗಿ ಆಗದೇ ಈ ಥರ ಸಮಸ್ಯೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನೀವು ತರಕಾರಿ ಮತ್ತು ಈ ಒಂದು ಅನ್ನ ಅಂತ ಏನು ಹೇಳ್ತೀವಲ್ಲ, ಮುದ್ದೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅಥವಾ ರೈಸ್ ಆಗಿರ್ಬೋದು, ಅದ್ರ ಕ್ವಾಂಟಿಟಿ ನೀವು ತರಕಾರಿಯನ್ನು ತಿನ್ನಬೇಕು. ಹಾಗೆ ಅಗ್ದಗ್ದು ಊಟ ಮಾಡಬೇಕು. ಹಾಗೆ ಶಾರೀರಿಕ ವ್ಯಾಯಾಮ ಅಂತಂದರೆ ನೀವು ನಿತ್ಯ ಕನಿಷ್ಠ ಪಕ್ಷ 1 ಗಂಟೆ ಆದರೂ ಕೂಡ ನಮ್ಮ ಶರೀರಕ್ಕೆ ಈ ಒಂದು ವ್ಯಾಯಾಮವನ್ನು ಕೊಟ್ಟು ಶರೀರದಿಂದ ಬೆವರು ಅಂದರೆ ಕಲ್ಮಶ ಅಂತ ಏನು ಹೇಳ್ತೀವಲ್ಲ, ಬೆವರಿನ ರೂಪದಲ್ಲಿ ಆಚೆ ಹೋಗುತ್ತಲ್ವ, ಅದು ಆಚೆ ಹೋಗೋ ರೀತಿ ನಾವು ನೋಡ್ಕೊಂಡಾಗ ಏನಾಗ್ತದೆ, ನಮ್ಮ ಶರೀರದ ತೂಕನೂ ಕಡಿಮೆ ಆಗುತ್ತೆ ಮತ್ತು ಲಿವರಿನ ಆರೋಗ್ಯನೂ ಕೂಡ ತುಂಬ ಅದ್ಭುತವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ಹಾಗೆ ಈ ಒಂದು ಶಾರೀರಿಕ ವ್ಯಾಯಾಮದ ಜೊತೆಗೆ ವಾರದಲ್ಲಿ ಗಂಡಸರಾಗಿದ್ದರೆ 3 ದಿನ ಏನು ಮಾಡಬೇಕಂದ್ರೆ, ಇಡೀ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿ ನಾವು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಬೇಕು. ಕನಿಷ್ಠ ಪಕ್ಷ ಒಂದು 20-25 ನಿಮಿಷ ಬಿಟ್ಟು. ಸೊ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಚರ್ಮ ಮತ್ತು ಮಾಂಸಕ್ಕೆ ಮತ್ತು ನಮ್ಮ ನರನಾಡಿಗಳಿಗೆಲ್ಲ ಏನಾಗ್ತದೆ, ಚೈತನ್ಯ ಸಿಗುತ್ತೆ. ಹಾಗೆ ನಮಗೆ ಪುಷ್ಟಿ ಬರುತ್ತೆ. ಮತ್ತು ನಾವು ಈ ಚರ್ಮದ ಹಿಂಭಾಗ ಏನು ಶರೀರದಲ್ಲಿ ಕೊಬ್ಬು ಅಥವಾ ಈ ವಾತ ಎಲ್ಲ ಸಂಗ್ರಹ ಆಗಿರೋದೆಲ್ಲ ಈ ಮಸಾಜ್ ಮಾಡಿದಾಗ ಏನಾಗುತ್ತೆ, ನಮಗೆ ಶರೀರದಿಂದ ಆಚೆ ಹೋಗ್ತದೆ ಅದು. ಸೊ ಇದು ಒಂದು ಎಣ್ಣೆ ಸ್ನಾನ. ಗಂಡಸರಾಗಿದ್ದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ, ಹೆಣ್ಮಕ್ಳಾಗಿದ್ದರೆ ಮಂಗಳವಾರ ಮತ್ತು ಶುಕ್ರವಾರ ಎಣ್ಣೆ ಸ್ನಾನ ಮಾಡಬೇಕಾಗ್ತದೆ ಈ ಒಂದು ಫ್ಯಾಟಿ ಲಿವರು ಅಥವಾ ದಪ್ಪ ಇರೋರು. ಸೊ ಎಣ್ಣೆಗೆ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಬಳಸ್ಬೋದು ಅಥವಾ ಎಳ್ಳೆಣ್ಣೆ ಬಳಸ್ಬೋದು. ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರನ ಹಾಕ್ಕೊಂಡು ನೀವು ಎಣ್ಣೆ ಮಸಾಜ್ ಮಾಡ್ಕೊಂಡಾಗ ಏನಾಗ್ತದೆ, ಇನ್ನೂ ಉತ್ತಮವಾದಂಥ ರಿಸಲ್ಟ್ ಬರ್ತದೆ. ಸೊ ಹಾಗೆಯೇ ನೀವು ರಾತ್ರಿ ಊಟನ ಕನಿಷ್ಠ ಪಕ್ಷ
ಒಂದು 6:30-7 ಗಂಟೆ ಒಳಗಡೆ ಮುಗಿಸ್ಬೇಕು. ಸೊ 6:30-7 ಗಂಟೆ ಒಳಗಡೆ ಮುಗಿಸಿದಾಗ ಏನಾಗುತ್ತೆ, ಸುಮಾರು ಒಂದು 8, 9, 9:30, 10 ಗಂಟೆಗೆ ನಾವು ಮಲಗೋದ್ರೊಳಗಡೆ ಸ್ವಲ್ಪ ವ್ಯಾಯಾಮದ ರೀತಿ ನಮ್ಮ ಶರೀರದಲ್ಲಿ ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಏನಾಗ್ತದೆ, ಜೀರ್ಣಕ್ರಿಯೆ ನಡೀತದೆ. ರಾತ್ರಿ ಮಲಗಬೇಕಾದ್ರೆ ನೀವು ಒಂದು ಗ್ಲಾಸ್ ಬಿಸಿ ನೀರಿಗೆ ಸ್ವಲ್ಪ ಬೇಕಾದರೆ ಹಸುವಿನ ತುಪ್ಪ, ದೇಸಿ ಹಸುವಿನ ತುಪ್ಪ ಅಥವಾ ತ್ರಿಫಲ ಅಂತೇಳಿ ಸಿಗುತ್ತೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ, ಆ ಚೂರ್ಣವನ್ನು ಬಿಸಿ ನೀರಿಗೆ ಹಾಕ್ಕೊಂಡು ರಾತ್ರಿ ಮಲಗಬೇಕಾದ್ರೆ ಕುಡಿದ್ರೆ ಏನಾಗ್ತದೆ, ನಿಮಗೆ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಮಶಗಳು ಬೆಳಗ್ಗೆ ಮಲಮೂತ್ರದ ಮುಖಾಂತರ ಭಾಳ ಸಲೀಸಾಗಿ ಆಚೆ ಹೋಗ್ತವೆ. ಆವಾಗ ಏನಾಗ್ತದೆ, ನಿಮಗೆ ಶರೀರ ಹಗುರ ಆಗ್ತದೆ ಮತ್ತು ನಿಮಗೆ ಈ ವ್ಯಾಯಾಮವನ್ನು ಮಾಡೋಕ್ಕೆ ತುಂಬ ಅನುಕೂಲಕರವಾಗಿ ನಮ್ಮ ಶರೀರ ಸಪೋರ್ಟ್ ಮಾಡ್ತದೆ. ಸೊ ಸ್ನೇಹಿತರೆ, ಕೇಳಿದ್ರಲ್ವ, ಈ ತ್ರಿಫಲ ಚೂರ್ಣದ ರಾತ್ರಿಯ ಸೇವನೆ ಮತ್ತು ತರಕಾರಿಗಳಲ್ಲಿ ಹೆಚ್ಚಿಗೆ ಸೇವನೆ ಮಾಡುವಂಥದ್ದು ಮತ್ತು ರಾತ್ರಿ ಊಟವನ್ನು ಬೇಗ ಮಾಡುವಂಥದ್ದು. ಮತ್ತು ಮನೆಯಲ್ಲಿ ಏನು ಮಾಡಬೇಕಂದ್ರೆ ಭಾಳ ಮುಖ್ಯವಾಗಿ ನಾವು ಈ ಸಕ್ಕರೆಯನ್ನು ಬಳಸಬಾರ್ದು. ಯಾರೇ ಫ್ಯಾಟಿ ಲಿವರ್ ಅವರು ಅಂತಲ್ಲ, ದಪ್ಪ ಇರೋರು ಸಕ್ಕರೆ ಬಳಸಿದರೆ ತುಂಬ ದಪ್ಪ ಆಗ್ತಾರೆ. ಸಕ್ಕರೆ ಬಳಸಬಾರ್ದು, ಮತ್ತು ರಿಫೈನ್ಡ್ ಆಯಿಲ್ ಬಳಸಬಾರ್ದು, ಮತ್ತು ಈ ಅಯೋಡೈಸ್ಡ್ ಉಪ್ಪು ಬಳಸಬಾರ್ದು, ಮತ್ತು ಬೇಕ್ರಿ ಪದಾರ್ಥಗಳು, ಹೊರಗಡೆ ಜಂಕ್ ಫುಡ್ಸ್ಗಳು ಇವು ಯಾವನ್ನೂ ಕೂಡ ಬಳಸಬಾರ್ದು. ಯಾಕೆಂದರೆ ಲಿವರ್ ಇಸ್ ದಿ ಲೈವರ್ ಆಫ್ ದಿ ಬಾಡಿ ಅಂತ ಹೇಳ್ತಾರೆ. ಅಂದರೆ ಲಿವರ್ನ ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಏನಾಗ್ತದೆ, ನಮ್ಮ ಆಯುಷ್ಯ ಹೆಚ್ಚಾಗ್ತದೆ. ಸೊ ಲಿವರ್ ಇರೋದು ಒಂದು ಅತ್ಯಂತ ಉಪಯುಕ್ತವಾದ ಅಂಗ ಮತ್ತು ಒಂದೇ ಅಂಗ ಇರೋದದು. ಸೊ ಬೇರೆ ಅಂಗಗಳು, ಕೆಲವು ಕಣ್ಣು 2 ಇದ್ದಾವೆ, ಕಿಡ್ನಿ 2 ಇರ್ತವೆ. ಈ ಥರ ಅಂಗಗಳು 2 ಇದ್ದಾಗ ಒಂದು ಏನಾದ್ರು ಚೂರು ಹೆಚ್ಚು ಕಡಿಮೆ ಆದಾಗ ಇನ್ನೊಂದು ಸಪೋರ್ಟ್ ಮಾಡುತ್ತಾ ಇರುತ್ತೆ. ಬಟ್ ಈ ಲಿವರ್ ಅಂಗ ಏನಾದ್ರು ನಮಗೆ ಹಾಳಾದರೆ ಬೇರೆ ಯಾವುದೂ ಅಂಗ ಇದಕ್ಕೆ ಸಪೋರ್ಟಿವ್ ಆಗಿರೋದಿಲ್ಲ. ಸೊ ಹೀಗಾಗಿ ಈ ಲಿವರ್ನ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾವು ಉತ್ತಮವಾದಂಥ ಆಹಾರ ಪದ್ಧತಿಯನ್ನು, ದಿನಚರಿಯನ್ನು ಮತ್ತು ನಮ್ಮ ತರಕಾರಿಗಳನ್ನು ಹೆಚ್ಚಿಗೆ ಬಳಸುವಂಥದ್ದು, ಮತ್ತು ಎಣ್ಣೆ ಸ್ನಾನ ಮಾಡುವಂಥದ್ದು, ಮತ್ತು ಮಲ ವಿಸರ್ಜನೆ ಕ್ಲೀನಾಗಿ ಆಗುವಂಥ ನೋಡ್ಕೊಳ್ಳುವಂಥದ್ದು ಎಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಈ ಫ್ಯಾಟಿ ಲಿವರ್ಗೆ ಭಾಳ ಮುಖ್ಯವಾಗಿ ತಮಗೆಲ್ಲ ಬಹುಶಃ ಪರಿಚಿತವಾಗಿರ್ತಕ್ಕಂಥ ಸಸ್ಯ ಜಾಂಡಿಸ್ ಗಿಡ ಅಂತ ಹೇಳ್ತಾರೆ ಹಳ್ಳಿ ಕಡೆ. ಜಾಂಡಿಸ್ ಗಿಡ ಅಂತಂದರೆ ನೆಲನೆಲ್ಲಿ ಅಂತ, ಭೂಮಿ ಆಮ್ಲ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಸೊ ಆ ಸಸ್ಯದ ಒಂದು 3/4 ಚಮಚದಷ್ಟು ಚೂರ್ಣವನ್ನು ನಾವು ನಿತ್ಯ ಬಿಸಿನೀರಿನೊಂದಿಗೆ ಬೆಳಗ್ಗೆ ಮತ್ತು ಸಂಜೆ ಊಟಕ್ಕಿಂತ ಮುಂಚೆ ಸೇವನೆ ಮಾಡ್ತಾ ಬಂದಾಗ ಏನಾಗ್ತದೆ ಅಂದರೆ ಈ ಲಿವರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಸುಮಾರು ತೊಗೋಬೇಕು, ಒಂದು 40-50 ದಿನ ತೊಗೋಬೇಕು. ಒಂದು ಮಂಡಲ ಅಂತೀವಿ ನಾವು 48 ದಿನಕ್ಕೆ ಆಯುರ್ವೇದದಲ್ಲಿ. ಒಂದು ಮಂಡಲ ನಿತ್ಯ ನೀವು ಈ ನೆಲನೆಲ್ಲಿಯ ಒಂದು ಪುಡಿಯನ್ನು ಬಿಸಿನೀರಿನೊಂದಿಗೆ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಈ ಒಂದು ದಿನಚರಿಯನ್ನು, ಆಹಾರ ಪದ್ಧತಿಯನ್ನು, ಎಣ್ಣೆ ಸ್ನಾನವನ್ನು ಮತ್ತು ರಾತ್ರಿ ಬೇಗ ಊಟ ಮಾಡುವಂಥದ್ದನ್ನು ಮತ್ತು ಹೊರಗಡೆ ಯಾವುದೇ ಪದಾರ್ಥಗಳನ್ನು ಬೇಕರಿದಾಗಿರ್ಬೋದು ಅಥವಾ ಈ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತಿಂದೇನೆ ಉತ್ತಮವಾದಂಥ ವ್ಯಾಯಾಮ ಪದ್ಧತಿಯನ್ನು ಅಳವಡಿಸ್ಕೊಂಡು ನೀವು ಫ್ಯಾಟಿ ಲಿವರ್ ಸಮಸ್ಯೆಯಿಂದ ಖಂಡಿತವಾಗ್ಲೂ ಆಚೆ ಬರ್ಬೋದು. ಸೊ ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ ತುಂಬ ಉಲ್ಬಣ ಸ್ಥಿತಿಯಲ್ಲಿರುತ್ತೆ. ಸೊ ಅಂಥವರು ನೀವು ವೈದ್ಯರ ಮಾರ್ಗದರ್ಶನ ಪಡೆಯೋದು ಒಳ್ಳೆಯದು. ಯಾಕೆಂದರೆ ಇದು ಲಿವರ್ ಸಮಸ್ಯೆಯನ್ನು ನಾವು ಅಷ್ಟು ಹಗುರವಾಗಿ ತೊಗೊಳಕ್ಕೆ ಬರೋದಿಲ್ಲ. ಸೊ ವೈಟ್ ಲಾಸಿಗೆ ಇಷ್ಟು ಸಾಕು, ಇಷ್ಟು ಮಾಡಿದ್ರೆ ವೈಟ್ ಲಾಸ್ ಆಗುತ್ತೆ. ಇನ್ನೂ ನೀವು ವೈಟ್ ಲಾಸಿಗೆ ಭಾಳ ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಚಕ್ಕೆ ಬಳಸ್ಬೋದು ಅಡುಗೆಯಲ್ಲಿ ಚೆನ್ನಾಗಿ, ಆಮೇಲೆ ಶುಂಠಿ ಬಳಸ್ಬೋದು, ಮತ್ತು ಶುದ್ಧವಾದಂಥ ಗಾಣದೆಣ್ಣೆ ಬಳಸುವಂಥದ್ದು, ದೇಶಿ ಹಸುವಿನ ತುಪ್ಪ ಊಟ ಮಾಡುವಂಥದ್ದು ಮಾಡಿದ್ರೂ ಕೂಡ ನಮಗೇನಾಗ್ತದೆ, ಆಹಾರ ಜೀರ್ಣ ಆಗ್ತಾ ಬರ್ತದೆ ಚೆನ್ನಾಗಿ, ಮತ್ತು ನಮ್ಮದು ವೆಯ್ಟ್ ರೆಡ್ಯೂಸ್ ಆಗ್ತಾ ಬರ್ತದೆ. ಹಾಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಸುಮಾರು ಈ ಆಹಾರದ ಬಗ್ಗೆ ಮತ್ತು ಕೆಲವು ಅದ್ಭುತವಾದಂಥ ನೀರು ಕುಡಿಯುವ ಪದ್ಧತಿಗಳ ಬಗ್ಗೆ, ಅಂದರೆ ಊಟಕ್ಕಿಂತ ಮುಂಚೆ, ಊಟದ ಮಧ್ಯೆ, ಊಟ ಆದ ತಕ್ಷಣ ನೀರು ಕುಡಿಬಾರ್ದು ಅಂತ ಅದಕ್ಕೆ ಸೈಂಟಿಫಿಕ್ ರೀಸನ್ಗಳನ್ನೆಲ್ಲ ಹೇಳಿದ್ದೇವೆ. ಸೊ ನೀವು ಆಯುಷ್ ಟಿವಿ ಮನೆ ವೈದ್ಯ ಕಾರ್ಯಕ್ರಮ ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ ಪೇಜಲ್ಲೆಲ್ಲಾರು ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ನೀರು ಕುಡಿಯುವ ನಿಯಮಗಳಂತ ಇರುತ್ತೆ. ಆ ನಿಯಮಗಳನ್ನು ಕೂಡ ಪಾಲನೆ ಮಾಡಿ ಆಹಾರವನ್ನು ಆ ರೀತಿ, ಅಂದರೆ ಈ ಪಂಚವಿಷಗಳಂತ ಹೇಳ್ತೇವೆ ನಾವು, ಈ ಸಕ್ಕರೆನ ಮತ್ತು ಮೈದಾ, ಇದು ಅಲ್ವಾ, ರಿಫೈನ್ಡ್ ಆಯಿಲು, ಅಯೋಡೈಸ್ಡ್ ಉಪ್ಪು, ಈ ಥರದವೆಲ್ಲ, ವಿದೇಶಿ ಹಸುವಿನ ಹಾಲು, ಇವನ್ನೆಲ್ಲ ವರ್ಜ ಮಾಡಿ ನೀವು ಸಾಂಪ್ರದಾಯಿಕವಾಗಿ ಸುಮಾರು ಒಂದು 40-50 ವರ್ಷದಿಂದ ನಮ್ಮ ಅಡುಗೆ ಮನೆಗಳು ಯಾವ ರೀತಿ ನಾವು ಶುದ್ಧವಾಗಿದ್ವು ಆ ರೀತಿ ನಾವು ಅಳವಡಿಸ್ಕೊಂಡಾಗ ಏನಾಗ್ತದೆ, ಎಲ್ಲ ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು. ಯಾಕಂದರೆ ಆಯುರ್ವೇದ ಅಂತಂದರೆ ಕೇವಲ ನಾವು ಗಿಡಮೂಲಿಕೆ ಆಗಿರ್ಬೋದು ಅಥವಾ ಔಷಧಿ ತೊಗೊಂಡ್ರೆ ಮಾತ್ರ ಆಯುರ್ವೇದ ಅಲ್ಲ. ನಮ್ಮದು ಏನು ಭಾರತೀಯರು ಜೀವನ ಮಾಡ್ತೀವಿ ಅಲ್ವಾ, ಅದೇ ಆಯುರ್ವೇದ ಜೀವನ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಹಾಗೆ ಸ್ನೇಹಿತರೆ, ಫ್ಯಾಟಿ ಲಿವರ್ ಸಮಸ್ಯೆಗೆ ಮತ್ತು ಅಧಿಕ ತೂಕಕ್ಕೆ ಮತ್ತು ನಾವು ಈ ಉಸಿರಾಟದ ಸಮಸ್ಯೆ, ಈ ಶ್ವಾಸಕೋಶ ಸಮಸ್ಯೆ ಇತ್ತಲ್ವ, ಸೊ ಅದಕ್ಕೆಲ್ಲ ನಾವು ಮನೆಯಲ್ಲಿ ಮತ್ತು ನಮ್ಮ ಜೀವನಚರಿಯಲ್ಲಿ ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಅದನ್ನ ನಾವು ಮನೆ ವೈದ್ಯದ ರೂಪದಲ್ಲಿ ಬಗೆಹರಿಸ್ಕೋಬೋದು ಅಂತ ತಿಳ್ಕೊಂಡಿವಲ್ವ. ಸೊ ಈ ಒಂದು ಸಂಚಿಕೆಯಲ್ಲಿ ಈ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ಒಂದು ಗಿಡಮೂಲಿಕೆಯಿಂದ ಹಲ್ಲು ನೋವನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದನ್ನು ಯಾವುದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹಲ್ಲುಗಳು ಹುಳುಕಾಗೋದಾಗಿರ್ಬೋದು, ಅಥವಾ ನಿಮಗೆ ಹಲ್ಲುಗಳು ಕೊಳೆಯಾಗಿರೋದಾಗಿರ್ಬೋದು, ಅಥವಾ ಹಲ್ಲಿನ ನೋವಾಗಿರ್ಬೋದು, ಸುಮಾರು ಎಲ್ಲ ಹಲ್ಲಿನ ಸಮಸ್ಯೆಗಳಿಗೆ ಈ ಒಂದು ಔಷಧಿ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ. ಮತ್ತು ಇದು ಎಲ್ಲರಿಗೆ ಬಹುಶಃ ಚಿರಪರಿಚಿತವಾದಂತಹ ಸಸ್ಯ. ತಮಗೆಲ್ಲ ಹಳ್ಳಿಗಳಲ್ಲಿ ನೀವು ಹೊಲಗಳ ಬದುಗಳಲ್ಲಿ ತಿರುಗಾಡ್ಬೇಕಾದ್ರೆ ನಿಮಗೆ ಒಂದು ಮುಳ್ಳು ಥರ ನಾವು ಪಂಜೆಗೆ ಆಗಿರ್ಬೋದು ಅಥವಾ ಸೀರೆಗೆ ಆಗಿರ್ಬೋದು ಅಂಟ್ತಾ ಇರುತ್ತೆ. ಸೊ ಅದರ ಹೆಸರು ಬಂದ್ಬಿಟ್ಟು ಉತ್ತರಣೆ ಅಂತೇಳಿ. ಸೊ ಉತ್ತರಣೆ ತಾವೆಲ್ಲ
ಸರ್ವರೋಗ ನಿವಾರಣೆ ಅಂತ ಹೇಳ್ತಾರೆ. ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಅದು ಬೇರೆ ಬೇರೆ ರೀತಿ ಬಳಸ್ತಾರೆ. ಸೊ ಈ ಹಲ್ಲು ನೋವಿನಲ್ಲಿ ಯಾವ ರೀತಿ ಬಳಸಬೇಕು ಅಂತಂದರೆ ಸುಮಾರು ಒಂದು 6-7 ಎಲೆನ ಉತ್ತರಾಣಿ ಎಲೆ ತೆಗೆದುಕೊಂಡು ನಾವು ಸುಮಾರು ಒಂದು 8-10 ಕಪ್ಪು ತುಳಸಿ ಎಲೆ ಅಥವಾ ತುಳಸಿ ಎಲೆ ತಗೊಂಡು ಅದಕ್ಕೆ 1 ಲವಂಗ, 1 ಮೆಣಸು, ಈ 4 ಪದಾರ್ಥಗಳನ್ನು ಚೆನ್ನಾಗಿ ನಾವು ಪೇಸ್ಟ್ ಥರ ಮಾಡಿ ಅರೆದು ಅದಕ್ಕೆ ಸ್ವಲ್ಪ ಪಚ್ಚಕರ್ಪೂರನ ಸೇರಿಸ್ಬಿಟ್ಟು ನಾವು ಹಲ್ಲು ಎಲ್ಲಿ ನೋವಿರುತ್ತಲ್ವ ಆ ಜಾಗದಲ್ಲಿ ಇದನ್ನ ರಾತ್ರಿ ಮಲಗಬೇಕಾದ್ರೆ ಮತ್ತು ಬೆಳಿಗ್ಗೆ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಕೊತ ಬಂದರೆ ಏನಾಗ್ತಿದೆ ಹಲ್ಲಿನ ನೋವಿರೋ ಜಾಗಕ್ಕೆ ತಕ್ಷಣ ಸುಮಾರು ಒಂದು 2-3 ಅಪ್ಲಿಕೇಶನ್ ಅಥವಾ ಒಂದು 2-3 ಸಾರಿ ಇಟ್ಕೊಳ್ಳೋದ್ರೊಳಗಡೆ ಸಂಪೂರ್ಣ ಕಡಿಮೆ ಆಗ್ತದೆ. ಸೊ ಇದು ಅದ್ಭುತ ಔಷಧಿ ಇದೆ ಆ್ಯಕ್ಚುಲಿ. ಪಚ್ಚಕರ್ಪೂರ ಸ್ವಲ್ಪ ಹೊಟ್ಟೆಗೆ ಹೋದ್ರೂ ಏನು ತೊಂದರೆ ಇಲ್ಲ ನಮಗೆ, ಕಾಳುಮೆಣಸು ಹೊಟ್ಟೆಗೆ ಹೋದ್ರೂ ಏನು ತೊಂದರೆ ಇಲ್ಲ, ಉತ್ತರಾಣಿ ಸೊಪ್ಪು ಹೊಟ್ಟೆಗೆ ಹೋದ್ರೂ ಏನು ತೊಂದರೆ ಇಲ್ಲ, ಮತ್ತು ತುಳಸಿ ಹೊಟ್ಟೆಗೆ ಹೋದ್ರೂ ತೊಂದರೆ ಇಲ್ಲ, ಲವಂಗ ಹೊಟ್ಟೆಗೆ ಹೋದ್ರೂ ತೊಂದರೆ ಇಲ್ಲ. ಸೊ ಇಷ್ಟು ನ್ಯಾಚುರಲ್ ಆಗಿರುತ್ತೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ನೀವು ಅದನ್ನ ಅಲ್ಲಿ ಇಟ್ಕೊಂಡಿರ್ತೀರಲ್ವ, ಆಮೇಲೆ ಅದನ್ನ ನೀವೇನು ಮಾಡ್ಬೋದು ಅಂತಂದರೆ ಸ್ವಲ್ಪ ಎಲ್ಲ ಹಲ್ಲುಗಳಿಗೆಲ್ಲ ಅದನ್ನ ಅಲ್ಲೇ ಇಟ್ಕೊಂಡಿರೋದನ್ನ ನಾವು ಚೆನ್ನಾಗಿ ಅಗದ್ಬಿಟ್ಟು ಮತ್ತು ಎಲ್ಲ ಹಲ್ಲುಗಳಿಗೆ ತಿಕ್ಕಿದರೆ ಎಲ್ಲ ಹಲ್ಲುಗಳು ಕೂಡ ಆರೋಗ್ಯವಂತವಾಗಿರ್ತವೆ. ಸೊ ಭಾಳ ಮುಖ್ಯವಾಗಿ ಯಾಕೆ ಈಗ ಒಂದು ಹಲ್ಲು ನೋವಿನ ಸಮಸ್ಯೆ ಬರ್ತಾ ಇದೆ ಅಂತಂದರೆ ಯಾರೂ ಕೂಡ ನಾವು ಕ್ಯಾಲ್ಸಿಯಂ ಯುಕ್ತವಾದಂಥ ಆಹಾರ ಸೇವನೆ ಮಾಡ್ತಾ ಇಲ್ಲ. ಅದು ಭಾಳ ಮುಖ್ಯವಾದ ಕಾರಣ. ಹಾಗೆ ಶುಚಿತ್ವದ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೊ ಹಾಗೆ ನೀವು ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಈ ಎಲೆ ಅಡಿಕೆಗೆ ಸುಣ್ಣ ಹಾಕ್ತಾರಲ್ವ, ಆ ಸುಣ್ಣನ ಒಂದು ಗೋಧಿ ಕಾಳಷ್ಟು ನಾವು ತಿಂತಾ ಬಂದರೆ ಏನಾಗ್ತದೆ, ಕ್ಯಾಲ್ಸಿಯಂ ಶರೀರದಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿದ್ದು ಹಲ್ಲುಗಳ ಒಂದು ಆರೋಗ್ಯ ಸುಧಾರಣೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಹಲ್ಲು ನೋವಿನಿಗೆ ಒಂದು ಅದ್ಭುತವಾದಂಥ ಮನೆಮದ್ದು ಮತ್ತು ಉಸಿರಾಟದ ತೊಂದರೆಗೆ, ಫ್ಯಾಟಿ ಲಿವರ್ ಸಮಸ್ಯೆಗೆ ಮತ್ತು ಅಸ್ತಮಾ ಮತ್ತು ಅಧಿಕ ತೂಕಕ್ಕೆ ನಾವು ಮನೆ ವೈದ್ಯವನ್ನು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ.